ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ನಟಿ ರಕ್ಷಿತಾ ಮತ್ತು ದರ್ಶನ್ ನಡುವೆ ಹಿಂದೆ ಸಂಬಂಧ ಇತ್ತಾ, ಹೇಗೆಲ್ಲ ಇತ್ತು, ಮತ್ತು ಅವರ ಒಂದು ಶೂಟಿಂಗ್ ಸ್ಪಾಟ್ಗಳಲ್ಲೆಲ್ಲ ಯಾವ ರೀತಿ ನಡೀತಾ ಇತ್ತು ಅಂತಕ್ಕಂಥದ್ದನ್ನು ಎಷ್ಟೋ ಜನ ಸಿನಿಮಾ ಇಂಡಸ್ಟ್ರಿಯವರೆಲ್ಲ ಸ್ವಲ್ಪ ಗೊತ್ತಿದೆ, ಇನ್ನೂ ಸ್ವಲ್ಪ ಜಾಸ್ತಿ ತಿಳ್ಕೊಡಿ ಅಂತ ಕೂಡ ಕೇಳ್ತಾ ಇದ್ರಿ. ಬಟ್ ಏನಂತಂದರೆ ಅವ್ರ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಅಷ್ಟೇನಿಲ್ಲ. ನೋಡೋಣ ಇನ್ನು ಹೋಗ್ತಾ ಹೋಗ್ತಾ ಏನೇನು ನೋಡಿ, ಸಿನಿಮಾದಲ್ಲಿ ಒಬ್ಬ ಸಹ ನಟನಾಗಿ ಮತ್ತು ಸಹ ನಟಿಯರಾಗಿ ಹೇಗೆಲ್ಲ ವರ್ತನೆಯನ್ನು ಇರುತ್ತೆ, ಮತ್ತು ನಟಿಯರಾಗಿ ನಟರಾಗಿ ಜೊತೆ ಏನೇನೆಲ್ಲ ಬಿಹೇವಿಯರ್ ಇರುತ್ತೆ, ಅವ್ರ ಜೊತೆ ಸಂಬಂಧಗಳಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರಲಿ ಅಂತ ಕೇಳ್ಕೊತೀವಿ. ಸ್ನೇಹಿತರೆ, ನಟಿ ರಕ್ಷಿತಾ ಮತ್ತು ನಟ ದರ್ಶನ್ ಅವರ ನಡುವೆ ಯಾವುದೇ ಒಂದು ವೃತ್ತಿಪರ ಸಂಬಂಧವಿಲ್ಲ ಅಂತ ಕೂಡ ಒಂದು ಸುದ್ದಿ ಬಂತು ಅಷ್ಟೇ. ಆದರೆ ಅವರು ಒಂದು ಕಲಾಸಿಪಾಳ್ಯ ಸಿನಿಮಾದಲ್ಲಂತೂ ಒಂದು ಏನಂತಂದರೆ ಜುಸ್ಮ್ಯಾನ್ ಅಂತಂದರೆ ಒಂದು ಏನೋ ತುಂಬ ಒಂದು ಆಳವಾದ ರೀತಿಯಲ್ಲಿ ಕೆಲಸವನ್ನು ಮಾಡಿರ್ತಾರೆ ಜುಸ್ಮ್ಯಾನ್ ಅಂತ. ನೋಡಿ, ಕೆಲಸ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ಸುಮ್ಮನೆ ಅಲ್ಲ ಕೆಲಸ ಮಾಡೋದಲ್ಲಿ ಕಲಾಸಿಪಾಳ್ಯ ಅನ್ನೋ ಸಿನಿಮಾದಲ್ಲಿ. ಆ ಚಿತ್ರ ಅವರ ಒಂದು ವೃತ್ತಿ ಜೀವನದಲ್ಲಿ ಯಶಸ್ವಿ ಆಗಿತ್ತು ಆ ಟೈಮ್ಗೆ. ನೋಡಿ, ರಕ್ಷಿತಾ ಅವರ ಒಂದು ಸಹೋದರನ ಒಂದು ಮದುವೆಯಲ್ಲೂ ಕೂಡ ದರ್ಶನ್ ಸರೇ ಪಾಲ್ಗೊಂಡಿದ್ದರು. ತುಂಬ ವದಂತಿಗಳೆಲ್ಲ ಹಂಚ್ಕೊಂಡಿದ್ರು ಆ ಟೈಮಲ್ಲೇ. ಇದೇ ದರ್ಶನ್ ಸರ್ ತುಂಬ ಮಾತುಗಳೆಲ್ಲ ಇದೇ ರೀತಿ ಆಗಿತ್ತು ಆ ಟೈಮಲ್ಲಿ ಅಂತ. ಯಾಕೆಂದರೆ ನೋಡಿ, ಆ ಮೂವಿ ಕೂಡ ಅದೇ ಇಟ್ಟಾದ್ಮೇಲೆ ಕೂಡ ಇದೇ ರೀತಿ ಒಂದು ಏನೋ ಸಂಬಂಧ, ಅವ್ರನ್ನೇ ಮ್ಯಾರೇಜ್ ಆಗ್ತಾರೆ, ಇಲ್ಲ ಮತ್ತು ಅವ್ರನ್ನೇ ಏನಾದರೂ ಇಬ್ಬರು ಒಬ್ರಿಗೊಬ್ರು ಲವ್ ಮಾಡಿ ಪ್ರೀತಿಸ್ಕೊಳ್ತಿದ್ದಾರೆ ಅಂತೆಲ್ಲ ತುಂಬ ವಿಷಯಗಳೆಲ್ಲ ಕೇಳ್ಪಟ್ಟಿದ್ದವು. ಯಾಕೆಂದರೆ ರಕ್ಷಿತಾ ಮತ್ತು ದರ್ಶನ್ ನಡುವಿನ ಒಂದು ಸಂಬಂಧದ ವಿವರಗಳು ಏನಂತಂದರೆ, ಸಿನಿಮಾ ಸಹ ನಟನೆ ದರ್ಶನ್ ಮತ್ತು ರಕ್ಷಿತಾ ಅವರು ಕಲಾಸಿಪಾಳ್ಯ ಸಿನಿಮಾದಲ್ಲಿ ಮೊದಲ ಬಾರಿಗಂತೂ ತೆರೆ ಹಂಚಿಕೊಂಡಿದ್ದಂತೂ ನಿಜ. ಈ ಚಿತ್ರ 2004ರಲ್ಲಿ ಬಂತು, ಬಿಡುಗಡೆ ಆಗಿತ್ತು, ಮತ್ತು ಇಬ್ಬರಿಗೂ ಕೂಡ ಒಂದು ದೊಡ್ಡ ಜನಪ್ರಿಯತೆಯನ್ನು ತಂದುಕೊಟ್ಟಿತ್ತು, ತುಂಬ ಹಿಟ್ಟಾಗಿತ್ತು ದೊಡ್ಡ ಮಟ್ಟದಲ್ಲಿ. ಅದಲ್ಲದೆ ಓಂ ಪ್ರಕಾಶ್ ರಾವ್ ಕೂಡ ನಿರ್ದೇಶನ ಮಾಡಿದರು, ನಿಮ್ಮೆಲ್ಲರೂ ಗೊತ್ತಿರ್ಬೋದು, ನಿರ್ದೇಶಕ ಓಂ ಪ್ರಕಾಶ್ ರಾವ್ ಅಂತ. ಅವರೇ ಒಂದು ಸ್ವತಃ ನಿರ್ದೇಶನ ಮಾಡಿರೋದ್ರ ಸಿನಿಮಾ ಅದು. ಆಮೇಲೆ ಅದಾದಮೇಲೆ ಕೂಡ ಅಯ್ಯ ಅನ್ನೋ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ. ಅವರೇ ಓಂ ಪ್ರಕಾಶ್ ರಾವ್ ನಿರ್ದೇಶನದ ಅಯ್ಯ ಸಿನಿಮಾ, ಹುಬ್ಬಳ್ಳಿ ಸಿನಿಮಾ ಎಲ್ಲ ನೀವು ನೋಡಿರ್ಬೋದು. ಅದೇ ರೀತಿ ದರ್ಶನ್ ಸರ್ ಚಾಲೆಂಜಿಂಗ್ ಸ್ಟಾರ್ ಆಗಬೇಕಾದ್ರೆ ಕಾರಣ ಕೂಡ ಈ ಚಿತ್ರ ಸಹಕಾರಿಯಾಗಿತ್ತು ಅಂತ ಹೇಳ್ಬೋದು. ಅದು ಬಿಟ್ಟರೆ ನೋಡಿ, ಸಹ ನಟರಾಗಿ ಕೂಡ ಇಬ್ಬರು ಕಲಾಸಿಪಾಳ್ಯ ಚಿತ್ರದಲ್ಲಿ ಒಂದು ನಟಿಸಿದ ಕಾರಣ. ಸಹ ನಟರು ಅಂತಂದರೆ ಅವರೇ ಹೀರೋ, ಅವರೇ ಒಂದು ಸಹ ನಟರು, ಅವರೇ ಸಹ ನಟರಾಗಿ ಒಂದು ನಟಿಸಿದ್ದಕ್ಕಂಥ ಒಂದು ಹೀರೋಯಿನ್ ಆಗಿ ನಟಿಸಿದರು ಆ ಫ್ಯೂಚರಲ್ಲಿ. ಯಾಕೆಂದರೆ ಆ ಸ್ಟಾರ್ಟಿಂಗ್ ಬಂದಂಥ ಸಿನಿಮಾಗಳಲ್ಲಿ ತುಂಬ ಕಡಿಮೆ ಲೋ ಬಡ್ಜೆಟಲ್ಲಿ ನಟಿಸಿದ್ದರಿಂದ ನಟ ನಟಿಯರು ಇನ್ನೂ ಅಷ್ಟು ಫೇಮಸ್ ಆಗಿರಲಿಲ್ಲ ಆ ಟೈಮಲ್ಲಿ. ಒಂದು ನಟಿಸಿದ ಕಾರಣ ಏನಂತಂದರೆ ಅವರನ್ನು ಒಂದು ಸೂಪರ್ ಹಿಟ್ ಜೋಡಿಯಾಗಿ ಪರಿಗಣಿಸಿತ್ತು ಅಷ್ಟೇ. ಆದರೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಇದೇ ಒಂದು ಹೆಸರು ಮಾಡ್ತು ಆ ಟೈಮಲ್ಲಿ. ಹೆಸರು ಮಾಡಿದ್ರು ಮಾತ್ರಗೆ ಜೊತೆಗೆ ಇವ್ರ ಬಗ್ಗೆನೂ ತುಂಬ ಕೆಟ್ಟದಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ರು. ಅಂದರೆ ಜನಗಳಂತೂ ನೀವು ನೋಡಿದ್ರಲ್ಲ, ಜನಗಳಂತೂ ಯಾವುದಾದ್ರೂ ಒಂದು ವಿಷಯ ಸಿಕ್ಬಿಟ್ಟೆ ಸಾಕು, ಅವ್ರು ಏನಾದರೂ ಮದುವೆ ಆಗಬೇಕಾಗಿತ್ತೇನೋ. ಈಗ ನೋಡಿ, ನಟ ದರ್ಶನ್ ಮತ್ತು ರಕ್ಷಿತಾ ನಡುವೆ ಏನೋ ಮದುವೆ ಆಗಬೇಕಾಗಿತ್ತು, ಆಗಲಿಲ್ಲ, ಈ ರೀತಿಯೆಲ್ಲ ಒಂದು ಸುದ್ದಿಗಳನ್ನು ಹಬ್ಸ್ಕೊಂಡು ಬರ್ತಾ ಇರ್ತಾರೆ. ಯಾಕೆ ಅಂತಂದರೆ ಇದೆಲ್ಲ ಒಂದು ನೀವು ನೋಡ್ತಾ ಇರ್ತೀರ ಸೀನನ್ನು. ಈಗ ನೋಡಿ, ಒಬ್ಬ ನಟನ ಜೊತೆ ನಟಿಯನ್ನು ಯಾವ ರೀತಿ ನಾವು ಸೀನ್ಗಳನ್ನು ಮಾಡ್ತೀವಿ, ಒಂದು ಕಿಸ್ಸಿಂಗ್ ಸೀನ್ ಆಗ್ಬೋದು, ಒಂದು ಏನಾರ ಹಬ್ಬಿಂಗ್ ಸೀನ್ ಆಗ್ಬೋದು, ಈ ರೀತಿಯೆಲ್ಲ ಮಾಡ್ಕೊಂಡು ಹೋದರೆ ಸಾಕು. ಆಲ್ರೆಡಿ ಒಂದು ಫಸ್ಟ್ ನೈಟ್ ಸೀನ್ ಕೂಡ ಅದೇನೆ. ಈ ರೀತಿಯೆಲ್ಲ ಮಾಡಿಬಿಟ್ರೆ ಏನೋ ಒಂದು ಅವ್ರ ನಡುವೆ ಒಂದು ಸಂಬಂಧ ಇತ್ತು ಅಂತ ಕೂಡ ಕಲ್ಪನೆಯನ್ನು ಮಾಡ್ಕೊಂಡು ಬಿಡ್ತಾರೆ. ಆದರೂ ಕೂಡ ಒಬ್ಬ ಸಹ ನಟರಾಗಿ ಇಬ್ಬರು ಕೂಡ ಕೆಲಸ ಮಾಡಿದ್ದಂತೂ ನಿಜ. ನೋಡಿ, ಇತ್ತೀಚಿನ ವದಂತಿಗಳಂತೂ ಇತ್ತೀಚೆಗೆ ನಟಿ ರಕ್ಷಿತಾ ಅವರ ಒಂದು ಸಹೋದರನ ಒಂದು ಮದುವೆಯಲ್ಲಂತೂ ನಟ ದರ್ಶನ್ ಕೂಡ ಭಾಗವಹಿಸಿದ್ರು. ನಟಿ ರಕ್ಷಿತಾ ಅವರ ಸಹೋದರ ಅಂತಂದರೆ ಪ್ರೇಮ್ ಅವರ ಒಂದು ಬಾಮ ಇದೆ ಅಂತ ನಾವು ಹೇಳ್ಬೋದು, ನಿರ್ದೇಶಕ ಪ್ರೇಮ್ ಅವರ. ಮತ್ತು ಇದೆಲ್ಲ ವದಂತಿಗಳನ್ನು ಏನಂತಂದರೆ ಅವ್ರು ಏನಾದರೂ ಒಂದು ಹಬ್ಬಿಂಗ್ ತಪ್ಕೊಳ್ಳೋದಾಗ್ಬೋದು, ಇಲ್ಲ ಏನಾದರೂ ಮಾತಾಡ್ಸೋದಾಗ್ಬೋದು, ಈ ರೀತಿ ಮಾತಾಡಿಸಿದ್ರು ಕೂಡ ಒಂದು ವದಂತಿಗಳು ಬರ್ತಾ ಇರ್ತವೆ. ಆದರೂ ಕೂಡ ಅದರಲ್ಲಿ ಇದು ಕೂಡ ಒಂದು ನಿಜವಾಗಲೂ ಒಂದು ಸಂದರ್ಭ ಆ ಟೈಮಲ್ಲಿ ಆಗ್ತು. ಒಂದು ಹೆಚ್ಚುವರಿ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕಂತಂದರೆ ನೋಡಿ, ರಕ್ಷಿತಾ ಅವರ ಒಂದು ಸಹೋದರ ರಾಣಾ ಅವರು ಕೂಡ ಒಂದು ಬೆಂಗಳೂರಿನಲ್ಲಿ ವೈವಾಹಿಕ ಜೀವನಕ್ಕೆ ಈಗ ಕಾಲಿಟ್ಟಿದ್ದಾರೆ. ಅದು ನೋಡಿ, ಅರಮನೆ ಮೈದಾನದಲ್ಲೇ ಒಂದು ಆಯೋಜಿಸಿದ ಆರಕ್ಷತೆ ಕಾರ್ಯಕ್ರಮಕ್ಕೆ ದರ್ಶನ್ ಕೂಡ ಭೇಟಿ ನೀಡಿದರು ಆ ಟೈಮಲ್ಲೇ. ಇದು ದರ್ಶನ್ ಜೈಲಿನಿಂದ ಹೊರಬಂದ ನಂತರ ಮೊದಲ ಬಾರಿಗೆ ನಡೆದ ಒಂದು ಶುಭ ಕಾರ್ಯಕ್ರಮ ಆಯಿತು ನಿಜವಾಗ್ಲೂ. ನೋಡಿ, ಅಲ್ಲಿಂದ ಒಂದು ಶುಭ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದರು. ಯಾಕೆಂದರೆ ದರ್ಶನ್ ಸರ್ ಇದೇ ಟೈಮಲ್ಲಿ ಜೈಲಿಗೂ ಕೂಡ ಹೊಂಟೋಗಿದ್ರು. ಅದರಿಂದ ಸ್ವಲ್ಪ ಎಲ್ಲೋ ಒಂದು ಶೂಟಿಂಗಲ್ಲಿ ಬ್ಯುಸಿ ಇರೋದ್ರ ಕಾರಣದಿಂದ ಹೆಚ್ಚು ಅಭಿಮಾನಿಗಳ ಜೊತೆ ಸೇರೋಕ್ಕಾಗಲಿಲ್ಲ. ಅಭಿಮಾನಿ ಅಂತಲ್ಲ, ಎಷ್ಟೇ ಒಂದು ಅವರವರ ಸಿನಿಮಾ ಇಂಡಸ್ಟ್ರಿಯಲ್ಲೇ ಕೂಡ ಸೇರೋಕ್ಕಾಗಲಿಲ್ಲ. ಯಾಕೆಂದರೆ ಈ ಕಡೆ ಒಂದು ಆರೋಪಿ ಅನ್ನೋ ಒಂದು ಪ್ರತ್ಯಕ್ಷ ಅಂತ ನಾವೇನು ಕರಿತೀವಿ, ಪ್ರತ್ಯಕ್ಷ ಪರೋಕ್ಷ, ಅದೇ ರೀತಿ ಪರೋಕ್ಷವಾಗಿ ಕೂಡ ಎಲ್ಲೂ ಸೇರೋಕ್ಕಾಗಲಿಲ್ಲ. ಆದ್ದರಿಂದ ಜನಗಳಂತೂ ಹಿಂದಿನಿಂದನೂ ಮಾತಾಡ್ತಕ್ಕಂಥದ್ದಂತೂ ತುಂಬ ಇದೆ. ಈಗ ನೋಡಿ, ಸಂಬಂಧ ಅಂತಕ್ಕಂಥದ್ದು ಏನಂತಂದರೆ
ಎಷ್ಟೋ ಜನ ಈಗಲೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾತಾಡ್ಕೊಳ್ಳುವಂಥದ್ದು ಅದೇನೇ ಮಾತಾಡ್ಕೊತಾ ಇರ್ತಾರೆ. ಈಗ ನೋಡಿ, ಹಿಂದೆ ಎಲ್ಲ ರಾಜ್ಕುಮಾರ್ಗೂ ಕೂಡ ಇದೇ ರೀತಿ ಸಂಬಂಧ ಇಕ್ಕಿದ್ರು. ರಾಜ್ಕುಮಾರ್ ಮತ್ತು ಲೀಲಾವತಿ ನಡುವೆ ಸಂಬಂಧ ಇದೆಯಾ, ಅದು ಬಿಟ್ಟರೆ ವಿನೋದ್ ರಾಜು ಮತ್ತು ರಾಜ್ಕುಮಾರ್ ಮಗನ ಅಂತೆಲ್ಲ ನೀವು ಕೇಳಿರ್ಬೋದು. ಇದೇ ರೀತಿ ರಕ್ಷಿತಾ ಮತ್ತು ದರ್ಶನ್ ಕೂಡ ಮದುವೆ ಆಗಬೇಕಾಗಿತ್ತು, ಕ್ಯಾನ್ಸಲ್ ಆಯಿತು. ನೋಡಿ, ಒಂದು ಸಾಧಕರ ಸೀಟಿನಲ್ಲಿ ನಟಿ ರಕ್ಷಿತಾ ಪ್ರೇಮ್ ಅಂತ ಈ ಒಂದು ಹೆಸರಿತ್ತಂತೆ. ಅದನ್ನು ನೆಕ್ಸ್ಟು ರಕ್ಷಿತಾ ಅವ್ರಿಗೆ ಕೂಡ ಪ್ರೇಮ್ ಅವ್ರಿಗೆ ಕೂಡ ಇದನ್ನು ಮದುವೆ ಆಗಬೇಕು ಇವರು ಅಂತ ಕೂಡ ಒಂದು ಏನೋ ಒಂದು ನಾವು, ಯಾಕೆಂತಂದರೆ ಒಂದು ಮ್ಯಾಪ್ನಲ್ಲಿ ನಾವು ಏನು ನೋಡ್ದು ಅಂತಂದರೆ ನಟಿ ರಕ್ಷಿತಾ ಸಿನಿಮಾದಿಂದ ದೂರ ಆಗಿಬಿಟ್ರು ಕಲಾಸಿಪಾಳ್ಯ ಆದಮೇಲೆ. ನೆಕ್ಸ್ಟು ದರ್ಶನ್ ಸರ್ ಜೊತೆ ಅಷ್ಟು ಕೂಡಲೇ ಇಲ್ಲ. ಆದರೂ ಕೂಡ ಅವ್ರದ್ದು ಒಂದು ಸುಂಟ್ರು ಗಾಳಿ ಅನ್ನೋ ಸಿನಿಮಾ ನೋಡ್ಬೋದು. ಅದು ಕೂಡ 2006-2007 ಬಂದಿರ್ತಕ್ಕಂಥ ಸಿನಿಮಾ. ಸುಂಟ್ರು ಗಾಳಿ ಆದಮೇಲೆ ನೆಕ್ಸ್ಟು ದರ್ಶನ್ ಸರ್ ಜೊತೆ ಅಷ್ಟು ಸಿನಿಮಾಗಳನ್ನ ಮಾಡಲಿಲ್ಲ ಅವರು. ಯಾಕೆಂದರೆ ಅವರ ಒಂದು ದರ್ಶನ್ ಸರ್ನ ವರ್ತನೆ ಅಂತೂ ಆ ರೀತಿ ಕೆಟ್ಟ ವರ್ತನೆ ಅಂತಲ್ಲ, ಬಟ್ ಆದರೂ ಕೂಡ ನಮ್ಮ ಜನಗಳು ನೋಡೋ ಒಂದು ವರ್ತನೆ ಹೇಗಿರುತ್ತೆ, ಬಿಹೇವಿಯರ್ ನೋಡೋ ಒಂದು ನೋಟ, ಜನಗಳು ನೋಡ್ತಕ್ಕಂಥ ಒಂದು ನೋಟ ಏನಿದೆ ಅದು ತುಂಬ ಕೆಟ್ಟ ದೃಷ್ಟಿ ಇದೆ ಅಂತ ಅಂದ್ಬಿಟ್ಟು ಕೂಡ ದರ್ಶನ್ ಸಹವಾಸವನ್ನು ಬಿಟ್ಟರು ಅಂತ ಕೂಡ ಒಂದು ಕಾರಣ ಇದೆ. ಯಾಕೆಂತಂದರೆ ದರ್ಶನ್ ಸರ್ ಅಂತೂ ಹಿಂದೆ ಎಲ್ಲ ಅವ್ರು ಮಾಡಿರ್ತಕ್ಕಂಥ ಸಿನಿಮಾದಲ್ಲಿ ಎಷ್ಟೋ ಹೀರೋಯಿನ್ಗಳು ನಟಿಸಿದ್ದಾರೆ. ಅವ್ರ ನಡುವೆ ಜಾಸ್ತಿ ಸಂಬಂಧಗಳಿಲ್ಲ, ರಕ್ಷಿತಾ ಮೇಡಮ್ ನಡುವೆ ಸಂಬಂಧ ಇತ್ತು. ಯಾಕೆಂದರೆ ರಕ್ಷಿತಾ ಮತ್ತು ದರ್ಶನ್ಗೂ ಕೂಡ ಸಂಬಂಧ ಇತ್ತು ಅಂತಕ್ಕಂಥದ್ದು ಹಿಂದಿನಿಂದಲೂ ನಡ್ಕೊಂಡ್ಬಂದ್ಬಿಟ್ಟಿದೆ ಇದೆಲ್ಲ. ಅವರವರು ಒಂದು ಈಗ ನೋಡಿ, ಸಾರಥಿ ಸಿನಿಮಾದಲ್ಲೂ ಅಷ್ಟೇ, ಆ ಸಾರಥಿ ಸಿನಿಮಾ ನಟಿ ಅಂತೂ ಏನೋ ಒಂದು ಕಾಯಿಲೆಯಿಂದ ನರಳ್ತಾ ಇರ್ತಾರೆ. ಸಾರಥಿ ಸಿನಿಮಾ ಆದಮೇಲೆ ನೆಕ್ಸ್ಟು ಸ್ವಲ್ಪ ಅವಕಾಶಗಳು ಸಿಕ್ಕಿದ ಮೇಲೆ ಏನೋ ಆ ನಟಿಗೆ ಸ್ವಲ್ಪ ಏನೋ ಒಂದು ತೊಂದರೆಗೊಳಗಾಗಿ, ಆ ತೊಂದರೆ ಏನಂತ ಆ ನಟಿ ಯಾರು ಮತ್ತು ಸನ್ನಿಧಿ ಅಂತ ನಟಿ ಬರ್ತಾರೆ, ಅವ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕಂತೂ ನಟಿ ರಕ್ಷಿತಾ ಮತ್ತು ಪ್ರೇಮ್ ನಡುವೆ ಅಂತೂ ಸಂಬಂಧ ಇದ್ದಿದ್ದೆ. ಅದು ಒಂದು ಮದುವೆ ಮಾಡಿಸಿದ್ದೆ ಆ ಟೈಮಲ್ಲಿ. ಒಂದು ಒಂದು ನಿರ್ದೇಶಕರ ತಂಡ ಏನಿರುತ್ತೆ, ನಟರ ತಂಡ ಏನಿರುತ್ತೆ ಅವರೇನೆ. ಆದರೆ ದರ್ಶನ್ ಸರ್ಗೆ ಮತ್ತು ರಕ್ಷಿತಾ ಅವ್ರಿಗೆ ಏನೋ ಅಷ್ಟು ಸಂಬಂಧ ಇರಲಿಲ್ಲ. ಯಾಕೆಂದರೆ ಇದೆಲ್ಲ ನಮ್ಮ ಜನಗಳ ಒಂದು ಅಭಿಪ್ರಾಯ ಆ ರೀತಿ ಇತ್ತು. ಸಿನಿಮಾದಲ್ಲಂತೂ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಆ್ಯಕ್ಟಿಂಗ್ ಮಾಡಿದ್ರೆ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರೆ ಈ ರೀತಿ ಜನಗಳಂತೂ ತುಂಬ ಹೋಲಿಸೋದಂತೂ ಇದ್ದದ್ದೇ, ಎಲ್ಲೇ ಹೋದರೂ ಅಷ್ಟೇ. ಈಗ ನೋಡಿ, ದರ್ಶನ್ ಮತ್ತು ರಾಧಿಕಾ ಅವ್ರ ನಡುವೆ ಕೂಡ ಒಂದು ಸಂಬಂಧ ತಂದಿದ್ರು ಹಿಂದೆ ಎಲ್ಲ ಈಗ ನೋಡಿ, ಸಾರಥಿ ಸಿನಿಮಾದಲ್ಲಿ ನಾವೀಗ ನೋಡೋದಂತಂದರೆ ರಾಧಿಕಾ ಅನಾಥರ ಸಿನಿಮಾದಲ್ಲಂತೂ ರಾಧಿಕಾ ಅವ್ರನ್ನ ನೋಡ್ಬೋದು, ರಾಧಿಕಾ ಮತ್ತು ದರ್ಶನ್ ನಡುವೆ. ಹಿಂದೆ ಮತ್ತು ಅದು ಬಿಟ್ಟರೆ ರಾಧಿಕಾ ಮತ್ತು ದರ್ಶನ್ ನಡುವೆ ಮಂಡ್ಯ ಅನ್ನೋ ಸಿನಿಮಾದಲ್ಲಿ ನೋಡ್ಬೋದು. ಇದೆಲ್ಲ ಒಂದಕ್ಕೊಂದು ಹೇಳ್ತಾ ಹೋದರೆ ಸಂಬಂಧಗಳೆಲ್ಲ ತುಂಬ ಹೊಳೆಯುತ್ತೆ ತಲೆಗೆ. ಯಾಕೆಂದರೆ ಎಷ್ಟೋ ಜನ ಅದನ್ನು ಕಣ್ಣಾರೆ ನೋಡಲ್ಲ ಅಂತಂದರೆ ಪ್ರತ್ಯಕ್ಷ ನೋಡಿ ಪ್ರಮಾಣಿಸಿ ನೋಡುವಂತಾರಲ್ಲ, ಆ ರೀತಿ ಪ್ರತ್ಯಕ್ಷ ಕಂಡಿಲ್ಲ ಆದರೂ ಕೂಡ ಸುಮ್ಮನೆ ಪ್ರಮಾಣಿಸಿನಾದರೂ ನೋಡಬೇಕು, ಆ ರೀತಿ ನೋಡಲ್ಲ ಜನಗಳಂತೂ. ಹೋಗ್ತಾ ಈಗ ಎಷ್ಟೆಷ್ಟೆಲ್ಲ ಕಾಲ ಮಿತಿ ಮೀರ್ತಾ ಇದೆ ಅಂತಂದರೆ ಅವರು ನೋಡ್ತಕ್ಕಂಥ ಒಂದು ನೋಟ ಹಾಗಿರುತ್ತೆ ಮುಂದೆ. ಈಗ ನೋಡಿ, ಇವರು ಅಷ್ಟೇ, ಈಗ ಸಾರಥಿ ಅಂತಕ್ಕಂಥ ಒಂದು ನಟಿ ಬರ್ತಾರೆ ಸಿನಿಮಾದಲ್ಲಿ, ಇವರ ಹೆಸರು ಶ್ರೀನಿಧಿ ಅಂತಕ್ಕಂಥ ನಟಿ ಬರ್ತಾರೆ. ಇವರು ಕೂಡ ಅಷ್ಟೇ, ಇವ್ರ ನಡುವೆ ಏನೋ ಸಂಬಂಧ ಇತ್ತು. ಅದಕ್ಕೆ ಈಗ ಈಗಾಗಲೇ ಸಿನಿಮಾನೂ ಕೂಡ ಮಾಡ್ತಾ ಇಲ್ಲ ಇವರು, ಸಿನಿಮಾಗಳಿಗೂ ಕೂಡ ಅವಕಾಶ ಇಲ್ಲ. ಮತ್ತು ಇವ್ರಿಗೂ ಏನೋ ಕಾಯಿಲೆ ಬಂದಿದೆ ಅಂತ ಕೂಡ ಒಂದು ವಿಷಯ ಕೂಡ ಕೇಳ್ಪಟ್ಟೆ. ಬಟ್ ಕಾಯಿಲೆ ಬಗ್ಗೆ ಏನು ಕಾಯಿಲೆ ಅನ್ನೋದು ವಿವರವಾಗಿ ಹೇಳ್ತೀನಿ ನೆಕ್ಸ್ಟು. ಸದ್ಯಕ್ಕಂತೂ ದರ್ಶನ್ ಸರ್ ಕೂಡ ಸಾರಥಿ ಸಿನಿಮಾ ಮಾಡಿದಾಗಂತೂ ಪೇಮೆಂಟ್ ತೊಗೊಂಡಿರಲಿಲ್ಲ. ಒಂದು ಏನಂತಂದರೆ ಒಂದು ಪೇಮೆಂಟ್ ವಿಚಾರಕ್ಕೆ ತುಂಬ ದೊಡ್ಡ ಗಲಾಟೆ ಏನು ಮಾಡ್ಕೊಂಡಿರಲಿಲ್ಲ. ಈ ರೀತಿ ಗಲಾಟೆ ಆಗೋ ಒಂದು ಸಂಭವ ಇತ್ತಂತೆ. ಬಟ್ ಪೇಮೆಂಟ್ ಬೇಡ ಅಂತ ಕೂಡ ದರ್ಶನ್ ಸರೇ ಒಂದು ನಿರ್ಧಾರ ತೊಗೊಂಡ್ರಂತೆ. ಅವ್ರ ಅಣ್ಣ ದಿನಕರ್ ಕೂಡ ಈ ರೀತಿ ದೊಡ್ಡ ಒಂದು ಗಲಾಟೆ ಮಾಡ್ಕೋಬೇಕು ಅಂತ ಕೂಡ ಒಂದು ತೀರ್ಮಾನ ಮಾಡಿಬಿಟ್ಟಿರಂತೆ ಆ ಟೈಮಲ್ಲೇ. ಆದರೆ ದರ್ಶನ್ ಸರ್ ಅಂತೂ ಈ ರೀತಿ ಆ ಥರ ಎಲ್ಲ ಏನು ಬೇಡ, ಪೇಮೆಂಟ್ ಬೇಡಪ್ಪ, ನನಗೇನು ಸಿನಿಮಾ ಇಟ್ಟಾಗಬೇಕಷ್ಟೇ ತಾನೇ, ನಾನು ಮಾಡಿಕೊಡ್ತೀನಿ ಅಂತೆಲ್ಲ ತುಂಬ ಆ ಟೈಮಲ್ಲೇ ಒಂದು ಸವಾಲು ಹಾಕಿದ್ರಂತೆ. ಯಾಕೆಂದರೆ ಈ ಟೈಮಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ಗೆಲ್ಲತಕ್ಕಂಥದ್ದು ಪ್ರೊಡ್ಯೂಸರ್ನೇ ಗೆಲ್ಲಬೇಕು ಮೊದಲು. ಪ್ರೊಡ್ಯೂಸರ್ ಗೆಲ್ಲಿಲ್ಲ ಅಂದರೆ ಅದೆಲ್ಲ ಆಗಲ್ಲ ಅಂತ ಕೂಡ ನಿಮಗೂ ಗೊತ್ತು. ಸದ್ಯಕ್ಕೆ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಬೇರೆ ಇನ್ನೊಂದು ದರ್ಶನ್ ಸರ್ ಒಂದು ವಿಷಯವನ್ನು ತಿಳ್ಕೊಳ್ಳೋಣ. ಥ್ಯಾಂಕ್ ಯು.